ಹೆಲೋ ಎಲ್ಲರಿಗೂ. ನಾವಿವತ್ತು ಮಂತ್ರಾಲಯಕ್ಕೆ ಹೋಗ್ಬೇಕಂತ ಹೇಳಿ ರಾಯಚೂರಿಂದ ನಾವು ಬೆಳಗ್ಗೆನೇ ಜಲ್ದಿ 7 ಗಂಟೆಗೆ ಬಿಟ್ಟೆವು. ಈಗ ನಾವು ಹೋಗ್ಲತ್ತೀವಿ. ಹಾಗೆ ಇಲ್ಲಿ ನೋಡ್ರಿ ಎಷ್ಟು ಜನ ಪಾದಯಾತ್ರೆ ಹೊರ್ಲತ್ತಾರ. ಎಲ್ಲರೂ ನಡ್ಕೊಂತ ಗುಡಿಗೆ ಹೊಂಟಿದ್ರು. ಇಲ್ಲಿ ನಾವು ತುಂಗಭದ್ರಾ ನದಿ ಬ್ರಿಡ್ಜ್ ಅದ, ಇಲ್ಲಿಂದ ಹೋದೆವು. ಇಲ್ಲಿ ನಾವು ಮಂತ್ರಾಲಯಕ್ಕೆ ಬಂದೆ ನೋಡ್ರಿ. ಇವತ್ತಂತೂ ಭಾಳ ಅಂದ್ರೆ ಭಾಳ ರಶ್ ಇತ್ತು ರೀ. ಏನು ಸಂಡೇ ವೀಕೆಂಡ್ ಅಂತ ಹೇಳಿ ರಶ್ ಇತ್ತೇನೋ ಗೊತ್ತಿಲ್ಲ. ಹಾಗೆ ತುಂಗಭದ್ರಾ ನದಿ ಸ್ವಚ್ಛ ಮಾಡ್ಬೇಕಂತ ಹೇಳಿ ಕಾಂಗ್ರೆಸ್ ಕಡೆಯಿಂದ ಜಾಥಾನು ಬಂದಿದ್ರು. ಈಗ ನಾವು ಪಾಳಿ ನಿಂತೆವು. ಪಾಳಿ ಅಂತೂ ಭಾಳ ಇತ್ತು. ಅಂತಿಂತೂ ರೀಚ್ ಆದೆವು. ಹೋಗಿ ರಾಯರ ದರ್ಶನ ಮಾಡ್ಕೊಂಡು ಕಿಶಿಂದ ಹೊಂಟಿದೆವು. ಇಲ್ಲಿ ನೋಡ್ರಿ ಪಾಳಿ ನಿಂತಾಗ ಏನಾಗ್ಯದ ಅಂದ್ರೆ ನಮ್ಮ ಅಕ್ಕನ ಮಗ ಅದ ನೋಡ್ರಿ, ಅವನು ಬಂದಿದ್ದ ನಮ್ಮ ಜೋಡಿ. ಅವನು ಇಂಪಾರ್ಟೆಂಟ್ ಫೋನ್ ತೊಗೊಂಬಂದಾನ. ನಾವು ರಾಯರ ದೇವಸ್ಥಾನಕ್ಕೆ ಪಂಚೆ ಹಾಕೋಪ್ಪ ಅತ್ತೆ ನಾವು ಹೇಳಿದ್ರೆ ಇಲ್ಲ ನಾ ಅಂತ ಹೇಳಿಕೆ ಮದುವೆ ಹೆಂಗೆ ಹೋಗ್ತಾರಲ್ರಿ ಹಂಗೆ ಕೋಟ್ ಹಾಕೊಂಡು ಬಂದಾನ. ಮತ್ತು ಅದ್ರೊಳಗೆ ಒಂದು ಫೋನ್ ಬೇರೆ. ಯಾಕೋ ಫೋನ್ ತಂದೆ ಇಂಪಾರ್ಟೆಂಟ್ ಮೆಸೇಜ್ ಆಯ್ತು ನೋಡ್ರಿ. ಏನು ಮಾಡ್ದೆ ಅವನ್ನೆಲ್ಲ ಕತೆ ಕೇಳಿ ಆಮೇಲೆ ಹೋಗಿ ಹಸುವಾಗಿತ್ತನ ಹೋಗಿ ದೇವ್ರ ದರ್ಶನ ಮಾಡಿ ಲಾಸ್ಟಿಗೆ ಹೋಗಿ ಪ್ರಸಾದ ತಿಂದ್ವಿ. ಪ್ರಸಾದದಾಗಂತ ನಮಗೆ ಸೀರಾ ಪಿಟ್ಲ ಅನ್ನ ಸಾರು ಇತ್ತು ರೀ, ಭಾರಿ ಇತ್ತು. ತಿಂದೆವು. ಆಮೇಲೆ ಕಾಯಿ ಹೊಡೆದೆವು. ಕಾಯಿ ನೀರು ಕುಡಿದು ಆಮೇಲೆ ಅಲ್ಲೇ ಗೋಶಾಲೆ ಹೋಗಿ ಗೋವಿಗೆಲ್ಲ ಒಂದು ಬಾಳೆಹಣ್ಣು ತಿನ್ನಿಸಿ ದರ್ಶನ ಮಾಡ್ಕೊಂಡೆವು. ಅಲ್ಲೇ ಪಕ್ಕದಲ್ಲಿರೋ ಹಾಗೆ ಅಭಯ ಹನುಮಾನ್ ಅಂತ ಕಿಶಿಂದ ಒಂದು ಟೆಂಪಲ್ ಅದ, ಅಲ್ಲೇ ಗೋಶಾಲೆ ಪಕ್ಕದಲ್ಲೇ ಬರ್ತದೆ. ಈ ಟೆಂಪಲ್ಗೆ ಬಂದು ನಾವು ದರ್ಶನ ಮಾಡಿದೆವು. ಇಲ್ಲಂತೂ ಹನುಮಾನ್ದು ಮೂರ್ತಿ ಭಾಳ ದೊಡ್ಡದೈತೆ ರೀ. ಇಲ್ಲಿನೂ ಭಾಳ ಜನ ಇದ್ದರು. ಹೋಗಿ ಒಳಗೆ ಹೋಗಿ ದೇವ್ರಿಗೆ ನಮಸ್ಕಾರ ಮಾಡಿ 2 ಸುತ್ತು ಹರಿದು 1 ಗಂಟೆ ಬಾರಿಸಿ ಬಂದೆ. ದೇವ್ರಿಗೆ ನಾನು ಬಂದೀನಿ ಸ್ವಲ್ಪ ನೋಡಿ ನನ್ನ ಕಡೆನೂ ಅಂಥೇಳಿ ದೇವ್ರಿಗೆ ಭೇಟಿಯಾಗಿ ಬಂದೆವು. ಹಾಗೆ ತೀರ್ಥ ಕೊಟ್ಟರು. ತೀರ್ಥನ ಕುಡಿದು ನೆಕ್ಸ್ಟ್ ನಮ್ಮ ಮುಂದಿನ ಪಯಣ ಎಲ್ಲಿಗಂದ್ರೆ ಪಂಚಮುಖಿ ಹನುಮಾನ್ ಗುಡಿಗೆ ಹೋಗ್ಬೇಕಂತ ಹೇಳಿ ಅಲ್ಲಿಂದ ನಾವು ಪಂಚಮುಖಿ ದೇವಸ್ಥಾನಕ್ಕೆ ಹೊಂಟೆವು. ಇಲ್ಲಿ ನೋಡ್ರಿ ನಮ್ಮ ಅಕ್ಕನ ಮಗ ಏನು ಮಾಡತ್ತಾನ, ಹೆಂಗೆ ಹೆಬ್ತೀವೋ ಪಂಚಮುಖಿ ಹನುಮಾನ್ ದೇವ್ರ ಗುಡ್ಡ ಅಂತ ಕೇಳಿದ್ರೆ ಹಿಂಗೆ ಹೆಬ್ತೀನಿ ಅನ್ನತ್ತಾನ. ಹಿಂಗೆ ಹೆಬ್ಬಿದ್ರೆ ಗುಡ್ಡ ಹೆಬ್ಬಲ್ಲ, ನಿನ್ನ ಮೇಲೆ ಗುಡ್ಡ ಬಂದುಬಿಡ್ತದೆ ಹೇಳಕತ್ತಿದೆ. ಇಲ್ಲಿ ನೋಡ್ರಿ ಇಲ್ಲ ಹಿಂಗೆ ಹೆಬ್ತೀನಂತೆ ಗುಡ್ಡ ಹೆಬ್ಬ ತೋರ್ಸಾತಿದ. ಅಷ್ಟೊತ್ತಿಗೆ ನಮ್ಮ ತಂಗಿ ನಮ್ಮ ತಮ್ಮ ಇಬ್ಬರು ಹೋಗಿ ಸಾಕು ನೀ ಹೆಬ್ಬಿದ ಗುಡ್ಡ ಅಂತ ಹೇಳಿ ಕರ್ಕೊಂಡು ಹೊಂಟಿದ್ರು. ಅಂದರು ಅವ ಕೇಳಬೇಕಲ್ರಿ, ಇನ್ನೂ ಗುಡ್ಡ ಹೆಬ್ಬೇಕಂತ ಭಾಳ ಹೇಳಕತ್ತಿದ್ದ. ಅದು ಎಂಥ ಗುಡ್ಡ ಹೆಬ್ತಾನ. ಹಾಗೆ ನೋಡ್ರಿ ನಮ್ಮ ತಮ್ಮ ಹೆಂಗೆ ಒಂದೆಲ್ಲ ಇಂಪಾರ್ಟೆಂಟ್ ಫೋನ್ ತೆಗೆದು ಹಾರ್ಟ್ ಬಲ್ಲಿ ಇಟ್ಟರೆ ಹಾರ್ಟಿಗೆ ನೋವಾತ ಹೇಳಿ ಕಿಶದ ಕೊಡ್ಲಾಕತ್ತಿದ್ದ. ಏನು ಮಾಡ್ಬೇಕು ರೀ, ಮಕ್ಳಿಗೆ ಸಪೋರ್ಟ್ ಮಾಡಬೇಕಂತ. ಅವ್ರಂತೂ ನಮ್ಮ ಮಾತು ಕೇಳೋಣ, ನಾವೇ ಅವ್ರ ಮಾತು ಕೇಳಬೇಕು. ಇಲ್ಲಿ ಪಂಚಮುಖಿ ಹನುಮಾನ್ ದೇವ್ರದ್ದು ಪಾದರಕ್ಷೆಗಳು ಇಟ್ಟಾರೆ ಈ ದೇವಸ್ಥಾನದಾಗ. ಅಲ್ಲಿಂದ ನಾವು ಮತ್ತೆ ಮ್ಯಾಲೆಲ್ಲ ಗುಡಿ ದರ್ಶನ ಮಾಡ್ಬೇಕಂತ ಹೇಳಿ ದೊಡ್ಡ ಪಾಳಿ ಇತ್ತು. ಪಾಳಿ ಹೆಬ್ಬಿ ಮ್ಯಾಲೆ ಹೋಗಿ ದೇವ್ರ ದರ್ಶನ ಮಾಡ್ಕೊಂಡೆವು. ಈಗ ನೋಡ್ರಿ ಇಷ್ಟು ಹೇಳಿದ್ರು ಇವ ಏನಂತಾನೆ, ಇನ್ನೂ ಗುಡ್ಡ ಹೆಬ್ಬೇಕು ನಾ ನೋಡ್ರಿ ಹೆಂಗೆ ಜಿಗಿದಾಡಕತ್ತಾನ, ಏನು ಮಾಡಿ ಇವನಿಗೆ. ಆಮೇಲೆ ಅಲ್ಲಿಂದ ಲಕ್ಷ್ಮೀ ಗುಡಿಗೆ ಹೋಗಿದ್ದೇವೆ. ಲಕ್ಷ್ಮೀ ಗುಡಿ ಬಳಿ ಇಲ್ಲಿ ಎಲ್ಲ ಮಂಗ್ಯಗಳು ಬಂದು ಇಲ್ಲೇ ನೀರು ಕುಡಿತಾವತ್ತ. ಆ ಮಂಗ್ಯ ನೀರು ಕುಡಿಯೋದಕ್ಕೆ ಹೋಗ್ಲಿರಿ, ಈ ಮಂಗ್ಯನ ಭಾಳ ದೊಡ್ಡ ಮಂಗ್ಯ ಮಾಡ್ದಂಗೆ ಮಾಡತ್ತಿದ. ಲಾಸ್ಟಿಗೆ ಅಲ್ಲಿಂದ ಬಿಚ್ಚಲಮ್ಮ ದೇವಸ್ಥಾನಕ್ಕೆ ಹೋದೆವು. ಮತ್ತು ಇಲ್ಲಿ ರಾಘವೇಂದ್ರ ಅವ್ರದ್ದು ಏಕಶಿಲಾ ದೇವಸ್ಥಾನ ಅದ ಇಲ್ಲಿ, ಅದಕ್ಕೆ ಅಲ್ಲಿ ಬಂದು ಅಲ್ಲಿ ರಾಯರ ಮೂರ್ತಿ ಇತ್ತು. ಅಲ್ಲಿನ ದೇವಸ್ಥಾನ ಎಲ್ಲ ತುಂಗಭದ್ರಾ ನದಿ ಹತ್ತಿರ ದರ್ಶನ ಮಾಡಿಕೊಂಡು ಆಮೇಲೆ ಅಲ್ಲಿ ನಮಗೆ ಅಕ್ಷತೆ ಕಾಳು ಕೊಟ್ಟರು. ಅಕ್ಷತೆ ತೊಗೊಂಡು ಅಲ್ಲಿಂದ ರಾಯಚೂರು ಬರೋ ದಾರಿಗೆ ಒಂದು ಶಿವನ ಗುಡಿ ಅದ, ಅಲ್ಲಿ 109 ಶಿವಲಿಂಗಗಳಿದ್ದು ದೇವಸ್ಥಾನದಾಗ. ನೋಡಕ್ಕಂತೂ ಭಾಳ ಚಲೋ ಐತ್ರಿ, ಭಾಳ ಕ್ಲೀನ್ ಇತ್ತು ಗುಡಿ. ನಮಗಂತೂ ನೋಡಿ ಭಾಳ ಖುಷಿ ಆಯಿತು. 109 ದೇವ್ರ ಲಿಂಗಗಳಿಗೆ ನಮಸ್ಕಾರ ಮಾಡಿ ಲಾಸ್ಟಿಗೆ ಒಂದು ಸೆಂಟ್ರದಾಗ ಒಂದು ದೊಡ್ಡ ಶಿವಂದು ಮೂರ್ತಿ ಇಟ್ಟಿದ್ದೀವಿ ರೀ. ಅದು ದರ್ಶನ ಮಾಡ್ಕೊಂಡು ಕಿಶಿಂದ ಆಮೇಲೆ ಅಂದ್ರೆ ನಾವು ಇಷ್ಟೆಲ್ಲ ಇವತ್ತು ತಿರುಗಾಡಿದೆವೆಲ್ಲ ದೇವಸ್ಥಾನಕ್ಕೆ. ಮನಸ್ಸಿಗೆ ಭಾಳ ಖುಷಿ ಅನ್ನಿಸ್ತು ರೀ, ಶಾಂತ ಅನ್ನಿಸ್ತು. ನಿಮಗೂ ಏನಾದರೂ ಇಷ್ಟ ಆಗಿತ್ತು ಅಂದ್ರೆ ನಮ್ಮ ಚಾನಲ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆಯ್ತು, ಇಷ್ಟಿಗೆ ನಮ್ಮ ಪಯಣ ಮುಗೀತು ಇವತ್ತಿಂದ. ಆಯ್ತು, ಇಲ್ಲಿ ನೈಟ್ ಮನೆಗೆ ಹೋದೇವ್ರಿ. ನಾವು ಅದು ಮನೆಗೆ ಹೋಗಿದ್ದು ವಿಡಿಯೋ ಮಾಡಲಿಲ್ಲ. ಇದು ಇಷ್ಟೇ ಮಾಡಿವಿ. ಥ್ಯಾಂಕ್ ಯು.